ಅಯ್ಯೋ ಏನು ಹಳೆ ಥರ ಇದೆಯಲ್ಲ ನೇಹ ಪ್ಯಾಂಟ್ ಅದು ಪುರಾನ ಜೈಸೆ नहीं लग रहा है गाइस सीरियसली ನನ್ನ ಕರೆದು ಬ್ಯುಸಿ ಆಗ್ಬಿಟ್ಟವ್ರು ಅಂತ ಹೇಳಿದ್ರೆ ಬನ್ನಿ HSR ಲೇಔಟ್ ಸೆಕ್ಟರ್ 7 ಅಲ್ಲಿ ನೇಹ ಅವರ ಪಾನಿಪುರಿ ಅಂಗಡಿ ಇದೆ. ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಟು ನದರ್ ಡೇ ನದರ್ ನ್ಯೂ ವ್ಲಾಗ್ ಗೈಸ್. ಇವತ್ತು ಹಾಲಿಡೇ ಸ್ಟುಡಿಯೋದು. ಸೊ ನೋಡ್ತಾ ಇದ್ದೀರಾ, ಸ್ಟುಡಿಯೋ ಕಂಪ್ಲೀಟ್ ಖಾಲಿ ಬಿದ್ದಿದೆ. ಆ್ಯಂಡ್ ಸಾರಿ, ಆ್ಯಕ್ಚುಲಿ ಖಾಲಿ ಇರಲಿಲ್ಲ. ಇವಾಗ 1 hour ಕ್ಲಾಸ್ ಮುಗೀತು, ಜುಂಬಾ ಕ್ಲಾಸು. ಸೊ ಇವಾಗ ನೇಹ ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ ಸ್ಟುಡಿಯೋ ಪಕ್ಕ. ಇವತ್ತು ಸಾಯಂಕಾಲ ಸ್ವಲ್ಪ ಒಂದು ಸ್ಪೆಷಲ್ ಆದ ಒಂದು ಇವೆಂಟ್ ಇದೆ, ಅದಕ್ಕೆ ಹೋಗಬೇಕು. ಅದು ಆದರೆ ತೋರಿಸ್ತೀನಿ, ಆಗಿಲ್ಲ ಅಂದರೆ ಅದು ಪರ್ಸ್ನಲ್ ಇವೆಂಟು. ಸೊ ಅದಕ್ಕೋಸ್ಕರ ಆ್ಯಂಡ್ ನೋಡೋಣ ಇವತ್ತಿನ ದಿನ ಹೆಂಗೆ ಹೋಗುತ್ತೆ ಅಂತ. ಸೊ ಬಿ ವಿತ್ ಮೀ, ಫಾಲೋ ವಿತ್ ಮೀ. ಆ್ಯಂಡ್ ಇವತ್ತಿನ ದಿನ ಹೇಗಿದೆ ನೋಡೋಣ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೀವು ಕೊಡುವಂಥ ಒಂದು ಪ್ರೋತ್ಸಾಹದಿಂದನೇ ನಾನು ಈ ರೀತಿಯಾದ ಒಂದೊಂದು ಕಂಟೆಂಟ್ನ ಮಾಡೋಕ್ಕೆ ಆಗ್ತಾ ಇರೋದು. ಸೊ ನೀವುಗಳಿಲ್ಲ ಅಂದರೆ ನಾವಿಲ್ಲ. ಸೊ ಮೇಕ್ ಶ್ಯೂರ್ ಯು ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆ್ಯಂಡ್ ಸೊ ಇವತ್ತಿನ ದಿನ ದೇವರಿಗೆ ಕೈ ಮುಗಿದು ಶುರು ಮಾಡೋಣ. ಓಕೆ, ಸೊ ನೀವು ಮುಕ್ಕೊಳ್ಳಿ. ಬಂದು ಬೆಳಗ್ಗೆ ಪೂಜೆ ಮಾಡಿದೆ ನೋಡಿ ಗೈಸ್. ಬೆಳಗ್ಗೆ ನೇಹ ಅವರು ಬೈದ್ಬಿಟ್ಟು ಸೋಫಾಗೆ ಬೆಡ್ಶೀಟ್ ಥರ ಕೇಳಿದ್ದಾರೆ. ಸೊ ಇಟ್ಕೊಂಬಂದೆ ನಾನು ಆ್ಯಕ್ಚುಲಿ. ಸೊ ಸೋಫಾ ಕಲರ್ ನೋಡಿ ನೀವು, ಆ್ಯಕ್ಚುಲಿ ಇದು ವೈಟ್ ಕಲರ್ ಸೋಫಾ, ಓಕೆನಾ? ನೋಡಿ ಕಂಪ್ಲೀಟ್ಲಿ ವೈಟ್ ಕಲರು, ಸ್ವಲ್ಪ ಗ್ರೇ ಆಗಿಬಿಟ್ಟಿದೆ. ಅಂದರೆ ಮಕ್ಕಳು ತುಳಿದು ಗ್ರೇ ಮಾಡಿಬಿಟ್ಟಿದ್ದಾರೆ ನೋಡಿ, ಇಲ್ಲೆಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಈ ಬೆಡ್ಶೀಟ್ ಇಲ್ಲಿ ಹಾಕೋಣ ಅಂತ. ಆ್ಯಕ್ಚುಲಿ ಆ ಥರ ಬೆಡ್ಶೀಟ್ ಇತ್ತು, ಅದು ಯಾವಾಗಲೂ ಲಾಸ್ಟ್ ಮಂತಲ್ಲೇನೋ ತೊಗೊಂಡದ್ದು ಮನೆಗೆ. ಇವಾಗ ಕಾಣಿಸ್ತಾ ಇಲ್ಲ ಅದೆಲ್ಲಿದೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಸಪ್ರೇಟಾಗಿ ಯಾವುದೊಂದು ಬೆಡ್ಶೀಟ್ ತಂದಿದ್ದೀನಿ. ಇದನ್ನು ಹಾಕಿ ಸ್ವಲ್ಪ ಇದನ್ನು ಅಲಂಕಾರ ಮಾಡೋಣ. ಟೂ ಡಿಫ್ರೆಂಟ್ ಕಲರ್ಸ್. ಆ್ಯಕ್ಚುಲಿ ಹಿಂಗೆ ಇರಬೇಕಾಗಿತ್ತು, ಬಟ್ ಇದು ಸಿಕ್ಕಲಿಲ್ಲ ನನಗೆ. ಸೊ ಹುಡುಗದ ಮನೇಲೆಲ್ಲ ಸಿಗಲಿಲ್ಲ. ಸೊ ಇದನ್ನೇ ತಗೊಂಬಂದೆ. ಏನೋ ಆಡ್ ಆಗಿದೆ, ಬಟ್ ಫಾರ್ ಬೆಟರ್ ಅಲ್ಲ ಗಲೀಜು ಮಾಡೋದಕ್ಕಿಂತ. ಮಕ್ಕಳು ಬಂದರೆ ಹಿಂಗೆ ಜಮ್ ಮಾಡಿ ತುಳಿದು ಎಲ್ಲ ಹಾಳು ಮಾಡಿಬಿಡ್ತಾರೆ. ಸೊ ಅದಕ್ಕೆ ಸ್ವಲ್ಪ ಒಂದು ಸೇಫ್ಟಿಗೆ ಇರಲಿ ಅಂತ ಅಷ್ಟೇ ಗೈಸ್. ಏನು ತಿನ್ನೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ಹೊಟ್ಟೆ ಒಂಥರ ಉರಿತಾ ಇದೆ, ಗಡ ಅಂತ ನೋವ್ತಾ ಇದೆ, ಗೊತ್ತಾಗ್ತಿಲ್ಲ. ಸೊ ನೀರಂತೂ ಹೆವಿ ಕುಡಿತಾ ಇದ್ದೀನಿ ಬೆಳಗ್ಗೆಯಿಂದ, ಬಟ್ ತುಂಬ ಪೇಯ್ನ್ ಸ್ಟಾರ್ಟ್ ಆಗಿದೆ. ಐ ಡೋಂಟ್ ನೋ ವೈ. ಹೋಪ್ಫುಲಿ ಮಧ್ಯಾಹ್ನ ಅವಶ್ಯಕೆಲ್ಲ ಕ್ಲಿಯರ್ ಆಗುತ್ತೆ ಅಂದ್ಕೊಳ್ತೀನಿ. ಸೊ ಗೈಸ್, ಈ ಬನಾನ ಯಾರು ತಿನ್ನೋರಿಲ್ಲ. ನೆನ್ನೆ ಇಟ್ಟಿದ್ದು ನಾನು, ಆ್ಯಕ್ಚುಲಿ ನೆನ್ನೆ ದೇವರಿಗೆ ಪೂಜೆ ಮಾಡಿಟ್ಟಿದ್ದು. ಒಂದೊಂದು ಬನಾನ ತಿನ್ಬೋಣ ಪ್ರಸಾದ ಥರ. ಹೊಟ್ಟೆಗೆ ಚೂರು ಅಂತ ಇದೆ ಅವಾಗಿಂದ. ನೀರು ಎಲ್ಲ ಕುಡಿದು ನೋಡಿದೆ, ಆಗ್ತಾಯಿಲ್ಲ. ಸೊ ಅದಕ್ಕೆ ಒಂದು ಬನಾನ ತಿನ್ನೋಣ. ವೆಯ್ಟ್ ಮಾಡಿ, ಮೊಬೈಲ್ ಇಟ್ಕೊಂಡು ಆಪ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ, ಸ್ವಲ್ಪ ಕಷ್ಟ ಇದೆ. ಓಕೆ ಡನ್. ನೆಕ್ಸ್ಟ್ ಸೊ ಗೈಸ್, ಇವಾಗ ಬಂದ್ವಿ ನೇಹ ಅವ್ರಿಗೆ ಹೇರ್ ಕಟ್ಟಿಗೆ. ಸೊ ಹೇರ್ ಕಟಿಂಗ್ ಮಾಡ್ತಾರೆ ಮೇಡಮಲ್ಲಿ. ನಮಗೆ ಮಾಡೋ ಕೆಲಸ ಇಲ್ಲ ಇಲ್ಲಿ, ನಾವು ಬ್ಲಾಗ್ ಎಡಿಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ ಇಲ್ಲಿ. ಹುಡುಗಿರ ಜೊತೆ ಬಂದರೆ ಹಿಂಗೇನೆ ಗೈಸ್, ಇಷ್ಟಿಷ್ಟು ಕಟ್ ಮಾಡ್ತಾರೆ, ಇಷ್ಟಿಷ್ಟು ಕಟ್ಟು. 1 hour ವೆಯ್ಟ್ ಮಾಡಿದ್ದೀನಿ ಗೈಸ್. 1 hour ಇಷ್ಟಿಷ್ಟೇ ಕಟ್ ಮಾಡಿದ್ದಾನೆ. 1 hour ಕಟ್ ಮಾಡಿದ್ದಾನೆ. ನನಗೆ ಇರಿಟೇಟ್ ಆಗಿ ಆ್ಯಂಡ್ AC ಕೂಡ ಹಾಕಿರಲಿಲ್ಲ, ಅದೊಂದು ಪ್ರಾಬ್ಲಮ್ಮು. ಹಿಂಗೆ ಅನಿಸ್ತಾ AC ಹಾಕಿಲ್ಲ ಅಂತ ಫುಲ್ಲು ನೋಡಿ ಸೆಕೆಂಡ್ ಹೊಡಿತದೆ. ಸೊ ಒಂದು ನೀರು ಬಾಟ್ಲ್ ತೊಗೊಂಬಂದು ಅಲ್ಲಿಂದ ಬರಬೇಕಾದ್ರೆ. ಸೊ ಈಗ ಇಲ್ಲಿಂದ ಒಂದು ಡ್ರಿಲ್ಲಿಂಗ್ ಮಿಷಿನ್ ಇದೆ, ಅದನ್ನು ತಗೊಂಡು ಅವ್ರ ಮನೆಗೆ ಹೋಗಿ ಅಲ್ಲಿ ಏನೋ ವಾಲಲ್ಲಿ ಏನೋ ತೂತು ಹಾಕ್ಬೇಕಂತೆ. ಸೊ ವಾಲಲ್ಲಿ ತೂತು ಹಾಕ್ಬಿಟ್ಟು ಅಲ್ಲೊಂದು ಫ್ರೇಮ್ ಗೀಮ್ ಏನಾದರೂ ಹಾಕ್ಬಿಟ್ಟು ಬಂದುಬಿಡ್ತೀನಿ. ನೋಡಿ ಡ್ರಿಲ್ಲಿಂಗ್ ಮಿಷಿನ್ ಇದ್ರೊಳಗಿದೆ. ಸೊ ಎಲ್ಲಿದೆ? ಅಯ್ಯೋ ಏನು ನೀನು ಕೊಡ್ತಿದ್ದೀಯ, ನಾನು ಕೊಡ್ತಿದ್ದೀನ, ಸ್ಟಡಿಯಾಗೇ ಇರಬೇಕು. ಗಾಯ್ಸ್ ನೋಡಿ, ಇವಾಗ ಈ ಡ್ರಿಲ್ಲಿಂಗ್ ಮಿಷಿನ್ ತೊಗೊಂಡು ಹೋಗ್ತಿದ್ದೀವಿ. ನಾನು ಸ್ವಲ್ಪ ಸ್ಟಡಿಯಾಗಿದ್ದೀನಿ. ಓಕೆ, ಸೊ ಈಗ ಈ ಬೆಡ್ಶೀಟ್ ತೊಗೊಂಡೋಗಿ ಅಲ್ಲಿ ಡ್ರಿಲ್ ಮಾಡಿಬಿಟ್ಟು ಆ ಸ್ಟ್ಯಾಂಡಲ್ಲಿ 2-3 ಬಾಟ್ಲ್ ಇಟ್ಕೊಂಡು ನಾವು ಈ ಬೆಡ್ಶೀಟ್ ಹಾಕೊಳ್ಳೋಕ್ಕೆ ಪಾಸ್ಕೊಂಡ್ಬಿಡ್ತೀವಿ. ಓಕೆನಾ? ಸಿಗೋಣ, ಏನಂತೀರಾ? ಸೊ ಝೈದ್ಗೆ ಬೈಗೆ ಇವಾಗ ಬಟ್ಟೆ ತೊಗೊಳ್ತೀವಿ. ಆ್ಯಂಡ್ ಹ್ಯಾಪಿ ಈದ್ ಮುಬಾರಕ್ ಬ್ರೋ.
थैंक यू सर, आपको भी ईद मुबारक। ಥ್ಯಾಂಕ್ ಯು अच्छा लगा। इसमें एल साइज है ना, एल लगा आपका? ये आएगा ಹೊಸ ಶಾಪ್ ಗೈಸ್, ನಮ್ಮ ಸ್ಟುಡಿಯೋ ಮುಂದೆ ಓಪನ್ ಆಗಿದೆ ನೋಡಿ. भैया ಶೂಸ್ ಎಲ್ಲ ಸಿಗುತ್ತೆ ಇಲ್ಲಿ, ಜಾಕೆಟ್ಸು ಇದೆ, इसमें एल साइज ಬಟ್ ಕ್ವಾಲಿಟಿ ವೈಸ್ ಮಿಡ್ ರೇಂಜ್. एक बार पहन के देखो। भैया आपको पसंदीदा होना चाहिए ना। ಇದೇನು ಗೈಸ್ ಕಮೆಂಟ್ ಮಾಡಿ. अच्छा लगा आपको? अच्छा है ये। ले ವೈ ದಟ್ ಲುಕ್? ಹಾಂ ಮಿರರ್ ಅಲ್ಲಿ ನೀನು ಅದನ್ನ ನಿನ್ನೆ ನೋಡ್ಸ್ಕೊಂತ ಇದೀಯ ಅಂತ. ಹಾಂ ಚೆನ್ನಾಗಿ ಕಾಣಿಸ್ತಿದೆ, ನೋಡ್ತಾ ಇದ್ದೀನಿ. ನೀನು ಹೌದು ಚೆನ್ನಾಗಿ ಹಾಂ ಮತ್ತೆ ಎಷ್ಟು ಚೆನ್ನಾಗಿದ್ದೀನಿ ಗೈಸ್. मैं लेता हूँ, जरूरी नहीं है कि अभी लो। अच्छा कल ईद है ना तो कल वाइट ही पहना। बाय. आप बिरयानी का वादा करो आज से, कल बिरयानी मिलना चाहिए. मिलेगी आज शाम में, कल नहीं मिलेगी। कल मेरे आज चांद देखने के बाद कंफर्म करेंगे ना आप. हाँ 34 हो जाएगा। ಸೊ ಇವತ್ತು ಮೂನ್ ಬಂದರೆ ಅವ್ರದ್ದು ನಾಳೆ ರಂಜಾನ್, ಇಲ್ಲ ಅಂದರೆ ಇಲ್ಲ. 32 ಅಯ್ಯೋ ಏನು ಹಳೆ ಥರ ಇದೆಯಲ್ಲ ನೇಹ ಪ್ಯಾಂಟ್ ಅದು. ಪುರಾನ ಜैसे नहीं लग रहा है गाइस, सीरियसली. राजेश सर को अभी नहीं नहीं है दिलाने के। मैं ऐसे नहीं पहनता भाई. पहन सकते हैं। हाँ, अच्छा अच्छा तो इस तरह अच्छा कलर देख लो ना जो अच्छा लगता है. नहीं अच्छा ही है, हाँ, पूरा अच्छा है इनके पास, कोई से खराब उनको शेड शेड वाला ही शेड ठीक है. ब्लू ले लो ना, ब्लू ये भी ले लो, ये अच्छा है, ये कलर भी अच्छा है. ये ग्रे हाँ ठीक है, ये भी अच्छा है। पर उसके साथ जाएगा. स्ट्रेट है ना वो नहीं नहीं आप ब्लैक लेना पड़ेगा. ಅಟೆನ್ಷನ್. ಹಾಂ ಎಲ್ಲರಿಗೂ ಬಟ್ಟೆ ಕೊಡಿಸ್ತಾ ಇದೆಯಾ, ನನಗೆ ಮಾತ್ರ ಬ್ಯಾಟ್ರಿ ಚಾರ್ಜ್ ಕೊಡಿಸ್ತಾ ಇಲ್ಲ. ಐ ನೀಡ್ ಅ ಬ್ಯಾಟ್ರಿ. ಗೈಸ್ ನನ್ನ ಫೋನು 20% ಇವಾಗ, ನೆನ್ನೆ 2% ವ್ಲಾಗ್ ಮಾಡ್ತಾ ಮಾಡ್ತಾ ದ ಬ್ಯಾಟ್ರಿ ಚಾರ್ಜ್ ಇಸ್ ಗೋಯಿಂಗ್ ಸೋ ಲೋ. ಹೇಳಿ ಗೈಸ್ ಕಮೆಂಟ್ ಮಾಡಿ, ಬ್ಯಾಟ್ರಿ ಕೊಡ್ಸೋಕೆ ಹೇಳಿ. ನೇಹಾ ಪ್ಲೀಸ್ ಬ್ಯಾಟ್ರಿ ಕೊಡ್ಸಲ್ಲ ನೇಹಾ, ಎಷ್ಟು ಕಂಜೂಸ್ ಇದೆ ನೇಹಾ ನೀನು. ಹಾಂ ಕೊಡ್ಸಲ್ಲ. ಇನ್ನು ನಾನು ಇಲ್ಲಿ ಇರಬೇಕಾ ಗೈಸ್? ಕಮೆಂಟ್ ಮಾಡಿ ಏನಾ. ಹಾಂ ಆ್ಯಕ್ಚುಲಿ ಬಟ್ ತುಂಬ ಹೀಟ್ ಇದೆ ಇಲ್ಲಿ. ಆ ಜಾಗದಲ್ಲಿ ಬಂದು ನನ್ನ ತಲೆ ಪಟ್ ಪಟ್ ಅಂತ 2 ಸತಿ ಹೊಡ್ಕೊಂಡೆ. ಸೊ ಅದಕ್ಕೆ ನಾನು ಹೆಲ್ಮೆಟ್ ಹಾಕೊಂಡು ಬರ್ತೀನಿ ಎಲ್ಲೇ ಹೋದ್ರೂ. ಅದು ಹೈಟ್ ಕಮ್ಮಿ ಇದೆಯಲ್ಲ, ಟಕ್ ಅಂತ ಹೊಡಿತು ಗೈಸ್. 3/4 ಗಂಟೆಯಿಂದ ಈ ಗಾಡಿ ಮುಂದೆನೂ ಹೋಗ್ತಾ ಇಲ್ಲ, ನೇಹ ಅವ್ರು ಮುಂದೆನೂ ಹೋಗ್ತಾ ಇಲ್ಲ. ಆ ಸ್ಮೆಲ್ಲು ತೊಗೊಂಡು ಸಾಕಾಗೋಯ್ತು ನನಗಂತೂ. ನೋಡಿ ಏನು ಫಾಸ್ಟ್ ಓಡಿಸ್ತವ್ರೆ ನೇಹ, ಅದರಿಂದನೇ ಹೋಗ್ತಾರೆ, ಅದನ್ನು ಮುಂದೆ ಬಿಟ್ಟು ಹೋಗ್ತಾನೇ ಇಲ್ಲ. ಏನು ಮಾಡಲಿ ಇಂಥವ್ರ ಹತ್ರ ಕಪ್ಪು ಹೊಡಿತಿದೆ ಗೈಸ್. ಈಗ ಸ್ವಲ್ಪ ಈಚೆ ಹೋಗೋ ಪ್ಲ್ಯಾನ್ ಇದೆ, ಅಂದರೆ ಪರ್ಸ್ನಲ್ ರೀಸನ್ಗೋಸ್ಕರ, ಫ್ಯಾಮಿಲಿ ರೀಸನ್ಗೋಸ್ಕರ. ಬಟ್ ಮಮ್ಮಿಗೆ ಕಾರಲ್ಲಿ ಹೋದರೆ ಹೆವಿ ಆಮ್ಲೆಟ್ ಆಗ್ತಾ ಇರ್ತಾರೆ, ವಾಮಿಟ್ ಮಾಡ್ತಾ ಇರ್ತಾರೆ. ಅವ್ರನ್ನ ನೋಡಿ ಪೊಲೀಸ್ ಅನ್ಕೊಂಡ್ಬಿಟ್ಟೆ ನಾನು, ಅದಕ್ಕೆ ಮೊಬೈಲ್ನ ಕೆಳಗೆ ಇಟ್ಬಿಟ್ಟೆ, ಇಲ್ಲಾಂದರೆ ಫೈನ್ ಆಗ್ತಾರೆ. ಸೊ ಕಂಟಿನ್ಯೂ ಮಾಡೋಣ. ನಮ್ಮಮ್ಮಗೆ ಕಾರ್ ಅಂದರೆ ಆಗಲ್ಲ, ಕಾರಲ್ಲಿ ಹೋದರೆ ಹೆವಿ ಆಮ್ಲೆಟ್ ಆಗ್ತಾ ಇರ್ತಾರೆ, ಅಂದರೆ ವಾಮಿಟಿಂಗು. ಸೊ ಅದಕ್ಕೊಂದು ಟ್ಯಾಬ್ಲೆಟ್ ತೊಗೊಬೇಕು ಇವಾಗ. ಸೊ ಸ್ವಲ್ಪ ದೂರ ಹೋಗೋದಿದೆ, ಪ್ಲ್ಯಾನ್ ಇದೆ. ಸೊ ಅದೆಲ್ಲ ತೋರ್ಸೋಕ್ಕೆ ಆಗುತ್ತಾ, ಪರ್ಮಿಷನ್ ತೊಗೊಳ್ತೀನಿ ಮನೇಲಿ. ಪರ್ಮಿಷನ್ ಕೊಟ್ಟರೆ ಫ್ಯಾಮಿಲಿ ಲೈಫ್ನ ಸ್ವಲ್ಪ ಹಾಕೋಣ, ಇಲ್ಲಾಂದರೆ ಇಲ್ಲ. ಓಕೆ, ಸೊ ಇದನ್ನು ತೊಗೊಂಡೆ. ಸೊ ಇದು ಇಲ್ಲಿ ತುಂಬ ವರ್ಷಗಳೇ ಆಗೋಯ್ತು. ಸೊ ನೋಡಿದಾಗ ಒಂಥರ ಆಸೆ ಆಯಿತು ತಿನ್ನೋಣ ಅಂತ. ಸೊ ಇದನ್ನು ತೊಗೊಂಡಿದ್ದೀನಿ. ಸೊ ಹೋಗಿ ಎಲ್ಲರ ಜೊತೆ ಶೇರ್ ಮಾಡಿ ತಿನ್ನೋಣ. ಓ ಮೈ ಗಾಡ್ ಗೈಸ್, ಮತ್ತೆ ಮಿರರ್ದು ಪ್ರಾಬ್ಲಮ್ ಬಂದುಬಿಟ್ಟಿದೆ. ಸೊ ಜೀವನದಲ್ಲಿ ಬರೀ ಆಳು ಮೂಳು ರಿಪೇರ್ ಮಾಡೋದೇ ಆಗೋಗ್ಬಿಟ್ಟಿದೆ ಗೈಸ್ ನನ್ನ ಜೀವನ. ಸೊ ಏನಾದರೂ ದೊಡ್ಡದಾಗಿ ಏನಾದರೂ ಮಾಡಿಬಿಟ್ಟು ಸ್ಕ್ಯಾಮ್ ಆಗಿ ಏನೋ ಮಾಡಿಬಿಟ್ಟು ದೊಡ್ಡದಾಗಿ ರೀಚ್ ಆಗ್ಬೋಣ ಅನಿಸ್ತದೆ. ನೋಡಿ ಎಲ್ಲ ಕಡೆ ಫ್ಲವರು ಬಂದಿದೆ, ಚೆನ್ನಾಗಿದೆ ನೋಡೋಕ್ಕೆ. ದಿಸ್ ಲುಕ್ಸ್ ಟು ಗುಡ್. ಇಲ್ಲೂ ಬಂದಿದೆ ಫ್ಲವರ್ಸು ನೋಡಿ, ಈ ಮರದಲ್ಲೂ ಬಂದಿದೆ. ಆ ಲಾಸ್ಟ್ ಗಿಡದಲ್ಲಿ ಬಂದಿಲ್ಲ ಫ್ಲವರ್ಸು, ಅದು ಬರಬೇಕು ಇವಾಗ. ಈ ಮರದಲ್ಲಿ ಇವಾಗ ಹಣ್ಣುಗಳು ಕಾಣಿಸ್ತದೆ ಇಲ್ಲಿಂದನೇ ನೋಡಿ, ಚೇಪೆಕಾಯಿ ಕಾಣಿಸ್ತಿದೆಯಾ? ಸೊ ಹೋಗಿ ಕಿತ್ಕೊಂಡು 1-2 ತಿನ್ನೋಣ, ಚೆನ್ನಾಗಿರುತ್ತೆ. ಸ್ವಲ್ಪ ಮೆಂಟ್ಲ ಹೊಡಿತೀನಿ, ಗೇಟ್ ಹಾಕಿರಲಿಲ್ಲ, ಅದಕ್ಕೆ ಬೈಸ್ಕೊಳ್ತಿದ್ದೆ ಇವಾಗ ಜಸ್ಟ್ ಮಿಸ್. ಎಸ್ सॉरी मैम, बोलिए बोलिए। ನನ್ನ ಕರೆದು ಬ್ಯುಸಿ ಆಗ್ಬಿಟ್ಟವ್ರು, क्या है ना, 1 या 2 ಬೈತಾರಂತೆ ಗೈಸ್. ಕಮೆಂಟ್ ಮಾಡಿ. ಯಾವ್ದಿದು? ಓ ರಾಜಗಿರ. ಹೌದು. ದಿಸ್ ಇಸ್ ಮೈ ಫೇವರೇಟ್. ಗಿವ್ 1 ಪೀಸ್ ಟು ಮೀ, ಥ್ಯಾಂಕ್ ಯು ಗೈಸ್. ಇಟ್ಕೊಂಡ್ಬಿಡು, ಆಮೇಲೆ ಮತ್ತೆ ಚಾರ್ಜ್ ಚಾರ್ಜ್ ಬೇರೆ ಇಲ್ಲ, ಚಾರ್ಜ್ ಇಡಬೇಕು ಗೈಸ್. ಇದು ಫ್ರೇಮ್ ಒಂದು 400 ರೂಪಾಯಿ. ಇದನ್ನು ಫಿಟ್ ಮಾಡೋಕ್ಕೆ ಇವಾಗ ಡ್ರಿಲ್ಲಿಂಗ್ ಮಿಷಿನ್ ತಗೊಂಡ್ಬಂದಿದ್ದು. ಇವಾಗ ಇದನ್ನು ಫಿಟ್ ಮಾಡಬೇಕು ಫ್ರೇಮ್ನ ಲೇಬರ್ನ ಕರೆದಿರೋದು ಗೈಸ್. ಇದಕ್ಕೆ ಇಷ್ಟು ಅವಮಾನ ನನಗೆ ಕಮೆಂಟ್ ಮಾಡಿ ಗೈಸ್. ಏನಾದರೂ ಕಮೆಂಟ್ ಮಾಡಿ, ಗೊತ್ತಿಲ್ಲ ಕಮೆಂಟ್ ಮಾಡಿ.
ಚೆನ್ನಾಗಿದೆಯಲ್ಲ ಹಲೋ ಇದು ನಮ್ಮ ಮನೆ ಏನ ನಿಮ್ಮ ಮನೇಲಿ ನಾವು ತಗೊಳ್ಳ ಫುಲ್ಲು ಊಟ ಮಾಡಿ ಅರ್ಧ ತಗೊಳ್ತಾರೆ. ಹಲೋ ಹಾ ಅದು ಆ ಥರ ಬಟ್ಟೆ ತಗೊಳಕ್ಕೆ ಒಂದಿಬ್ರು ಬರ್ತಾರೆ, ಎಷ್ಟಿಗೆ ತೆಗ್ದಿದೆಯಲ್ಲ. ವಾವ್, ಯಾವತ್ತಿನ ಗೊತ್ತಾ, 5-6 ವರ್ಷ ಮುಂಚೆ ತಿಂದಿರೋದು. ಅಲ್ಲಿಂದ ಇವತ್ತು ನಾನು ತಿಂದೇ ಇಲ್ಲ ಇದನ್ನು. ಜಸ್ಟ್ ಮಿಸ್ಸು, ಒಂದು ಪೀಸ್ ಎಲ್ಲ ಬೆಳೆಸ್ಬಿಟ್ಟೆ. ಜೈ ನೋಡಿ ಗೈಸ್, ಕಷ್ಟಪಟ್ಟು ಅಲ್ಲಿ ಹಾಕಿದ್ದೀನಿ. ಒಂಚೂರು ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟಿಂಗ್ ಮೀ. ಇನ್ನೊಮ್ಮೆ ಮಾಡುವಂತೆ, ಇನ್ನೊಮ್ಮೆ. ನನಗೊತ್ತು ಇಷ್ಟು ಚಿಕ್ಕ ಚಿಕ್ಕ ಮಳೆ ಇಟ್ಟು ಪಟ್ 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 ಅಂತ ಹೊಡೆದು ಮಾಡಿದ್ದೀನಿ. ಡ್ರಿಲ್ಲಿಂಗ್ ಮಿಷಿನಲ್ಲಿ ಸ್ವಿಚ್ಚೇ ಇಲ್ಲ ಡ್ರಿಲ್ಲಿಂಗ್ ಮಿಷಿನ್ ಹಾಕೋದಕ್ಕೆ. ಸೊ ಅಷ್ಟು ಕಷ್ಟಪಟ್ಟು ಮಾಡಿದ್ದೀನಿ. ನೋ ರೆಸ್ಪೆಕ್ಟ್. ಐ ಯು ಸೀರಿಯಸ್? ಹಾಂ ತಗೊಂಡೆ. ಓಕೆ ಗೈಸ್, ಇವಾಗ ಹೋಗ್ತಾ ಇದ್ದೀನಿ ನಮ್ಮ ಮನೆ ಕಡೆ. ಆ್ಯಂಡ್ ನನ್ನ ಗಾಡಿ ಇಲ್ಲೇ ಇರಲಿ, ಕಾರಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಸ್ವಲ್ಪ ಈಚೆ ಹೋಗ್ತಾ ಇದ್ದೀನಿ. ಸೊ ಪರ್ಮಿಷನ್ ಕೊಟ್ಟರೆ ಮನೇಲಿ ತೋರಿಸ್ತೀನಿ, ಇಲ್ಲಾಂದ್ರೆ ಇಲ್ಲ ಗೈಸ್. ಆಮೇಲೆ ಕ್ಲೀನ್ ಮಾಡಣೆ ನಿಮ್ಮ ಮನೆ ಹತ್ರ. ತೋರ್ಸು ಎಷ್ಟು ಬಿತ್ತಿದೆ ನೋಡು. ಏ ಅಲ್ಲ, ಎಷ್ಟು ಹಾಂ ತುಂಬ ಜಾಸ್ತಿ ಇದೆ ಅಲ್ಲಿ. ಕರೆಕ್ಟ್. ಓ ಇಷ್ಟು ಮುಗ್ಗು ಬೀಳುತ್ತಾ ಸೀರಿಯಸ್ಲಿ? ವಾವ್ ಗೈಸ್, ಐ ಥಿಂಕ್ ಇದ್ರಲ್ಲಿ ಒಂದು ಮಾಡ್ಬೋದು ನೀವು ಆ್ಯಕ್ಚುಲಿ, ಹೂವನ್ನ ಅಲ್ಲ ಆರಾಮಾಗಿ ಮಾಡೋದು. ಕಾರ್ ಕೀ ತೊಗೊಂಡ್ಯಾ? ಓಕೆ. ಬಟ್ ಏನಾಗಲಿ ಇದ್ರಲ್ಲಿ ಮಾತ್ರ ಆ್ಯಕ್ಚುಲಿ ಇವಾಗಲೂ ಬರ್ತಾ ಇದೆ. ಮೊನ್ನೆ ಎಲ್ಲ ಕಿತ್ತಾಕಿದ್ವಿ ನೋಡಿ ಗೈಸ್, ಇದೆಲ್ಲ ಕಿತ್ತಿ ಡ್ರೈ ಎಲ್ಲ ಆಗಿತ್ತು, ಎಲ್ಲ ತೆಗೆದ್ಬಿಟ್ವಿ. ಮತ್ತೆಲ್ಲ ಗ್ರೀನಾಗಿ ಬರ್ತಾ ಇದೆ ಕಂಪ್ಲೀಟಾಗಿ. ನೈಸ್ ಗೈಸ್, ಈ ಕಾರು ಕುಯ್ 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 ಅಂತ ಸೌಂಡ್ ಮಾಡ್ತಾಯಿತ್ತು. ಸೊ ನಾನು ಮುಟ್ಟಿದಾಗ ಸೌಂಡ್ ಮಾಡ್ತಾ ಇಲ್ಲ. ಯಾಕೆ ಹೇಳಿ? ಅದ್ರ ಓನರ್ಗೆ ಅದಕ್ಕೆ ಒಂದು ಸಿಸ್ಟಮ್ ಹಾಕಿದ್ದಾರೆ ಕಾರಲ್ಲಿ. ಅದ್ರ ಓನರ್ ಯಾರು ಅಂತ ಅದು ಕಂಡಿಡಿದು ಬಿಡುತ್ತೆ. ಅದಕ್ಕೆ ಓನರ್ ಮುಟ್ಟಿದಾಗ ಮಾತ್ರ ಕುಯ್ಕು ಏನಲ್ಲ, ಇವ್ರು ಮುಟ್ಟಿದಾಗ ಮಾತ್ರ ಕುಯ್ಕು ಏನಂತ. ಅರ್ಥ ಆಯ್ತಾ? ನಿಂಗೆ ಅರ್ಥ ಆಯ್ತಾ? ಓಕೆ ನೈಸ್. ಸರ್ ಎಲ್ಲರ ಮನೇಲಿ ಇದೇ ಫ್ಲವರ್ ಗೈಸ್, ಇದೇ ಫ್ಲವರ್. ಕಾನ ಬಂದ. ಓಕೆ, ಸೊ ನಾವು ಹೊಡ್ತಾ ಇದ್ದೀವಿ ಗೈಸ್ ಇವಾಗ. ಜೈ ಬಂಬಂಬೋಲೆ ಹೇಳನೆಯ ಹರ ಹರ್ ಮಹಾದೇವ್. ಎಸ್, ಜೈ ಮಹಾಕಾಲ್. ಆ್ಯಕ್ಚುಲಿ ಇವಾಗ ಏನಾಗ್ಬಿಟ್ಟ ಅವನು ಫೇಮಸ್ ಅಲ್ಲ, ಬಟ್ ಅವನು ಏನು ಅಪ್ಡೇಟ್ಸೇ ಬರ್ತಾಯಿಲ್ಲ, ನ್ಯೂಸ್ ಏನಿಲ್ಲ. ಅವನ ಹೆಸರೇನು ಹೇಳು? ನೆಕ್ಸ್ಟ್ ಬಿಗ್ ಬಾಸ್ ಬರೋವರೆಗೂ ಇಷ್ಟೇ. ಹಾಂ, ಬಿಗ್ ಬಾಸ್ ಕಥೆನೇ ಹಂಗೇನೆ ಅದು. ಒಮ್ಮೆ ಬಂತ ಎಂಟರ್ಟೈನ್ ತೊಗೊಂಡ್ರ, ಅದಾದ್ಮೇಲೆ ಮರ್ತೋಗ್ಬಿಟ್ರು. ಬಟ್ ಗಿಲ್ಲಿ ಮಾತ್ರ ಹೋಗ್ತಾವನ ಅಂತ ಮುಂದೆ ನುಗ್ತಾವನ ಹಂಗೆ ಹಾಕಿ. ಬಟ್ ಇವತ್ತು ಬಿಸಿಲು ಗೈಸ್, ನೆನ್ನೆ ಥರ ಮತ್ತೆ ಮಳೆ ಬರಬೇಕು ಅಂತ ನನಗೆ ಅನಿಸ್ತಾ ಇದೆ. ಕೆಲಸ ಬೇಗ ಆಗ್ಬಿಡ್ಲಿ ಅಂತ ದೇವರಿಗೆ ಸ್ವಲ್ಪ ಸ್ಪೆಷಲ್ ಆಗಿ ಬೇಡ್ಕೊಂಡು ಒಂದು ರಿಂಗ್ ಹಾಕೊಂಡು ಬಂದಿದ್ದೀನಿ. ನನ್ನ ಲಕ್ಕಿ ರಿಂಗ್. ದಿಸ್ ಇಸ್ ವೆನ್ ಎವರ್ ಐ ವಾಂಟ್ ಟು ಗೋ ಸಮ್ ಇಂಪಾರ್ಟೆಂಟ್ ವರ್ಕ್, ಅವಾಗ ಮಾತ್ರ ಹಾಕೊಳ್ಳೋದು. ಬಟ್ ಇದು ಸಮ್ ಪರ್ಸನಲ್ ವರ್ಕ್ ಗೈಸ್, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋಕ್ಕಾಗಲ್ಲ. ಸೊ ನಮ್ಮ ಮನಸ್ಸಲ್ಲಿ ಅನ್ಕೊಂಡು ಅತಿ ಶೀಘ್ರದಲ್ಲಿ ನ್ಯೂಸ್ ಕೊಡ್ತೀನಿ, ಬಟ್ ಇವಾಗಲ್ಲ. ಸೊ ಎನಿವೇಸ್, ಹೋಗೋ ಕಾರ್ಯ ಚೆನ್ನಾಗಾಗಲಿ ಅಂತ ನೀವು ಕಮೆಂಟಲ್ಲಿ ಹಾಕಿ ಗೈಸ್. ಓಕೆ. A few moments later. ಇಲ್ಲ ಆಂಟಿ ಫುಲ್ ಅಲ್ಲಿ ನಿಮ್ಮ ಇವ್ರ ಮನೇಲಿ. ಬಾಯ್ ಅಮ್ಮ. ಓಕೆ ಗೈಸ್, ಫೈನಲಿ ಕೆಲಸ ಮುಗೀತು. ಸೊ ಇವಾಗ ಹೋಗ್ತಾ ಇದ್ದೀವಿ ಇವ್ರ ಮನೆಗೆ, ಇವ್ರನ್ನ ಡ್ರಾಪ್ ಮಾಡಿ ಬರೋಣ. ಓ ಗಾಯ್ಸ್, ಯಪ್ಪ ಏನು ಟಯರ್ಡು ಯಪ್ಪ, ಗಾಡಿ ಓಡಿಸಿ ಆಲ್ಮೋಸ್ಟ್ ಒಂದು 50 ಕಿಲೋಮೀಟ್ರ್ ಗಾಡಿ ಓಡಿಸಿರ್ತೀನಿ ಇವತ್ತಂತೂ ತಾನೇ. ಫುಲ್ ಟಯರ್ಡ್ ಗಾಯ್ಸ್. ಇವಾಗ ರಂಜಾನ್ ಸ್ಪೆಷಲ್ಗೆ ನಮ್ಮ ಝೈದ್ಗೆ ಬಾಯಿಗೆ ಕರೆದಿದ್ದಾರೆ, ಏನಾದರೂ ಡಿನ್ನರ್ ಏನೋ ಕೊಡಿಸ್ತೀನಿ ಅಂತ. ಅದಕ್ಕೆ ನೋಡಿ ಮೇಡಮ್ ಅವ್ರು ಆಲ್ರೆಡಿಯಾಗಿ ನಿಂತವ್ರೆ. ಸರ್ ಇವಾಗ ಬರಬೇಕು ಆ್ಯಂಡ್ ನಾವೆಲ್ಲ ಹೋಗಿ ದೋಸೆ ಗೀಸೆನ ತಿನ್ಕೊಂಬರೋಣ ಅಂತ ಒಂದು ಪ್ಲ್ಯಾನ್ ಇದೆ. ಸೊ ಯಾರ್ಯಾರು ಮುಸ್ಲಿಂ ಫ್ರೆಂಡ್ಸ್ ಇದ್ದಾರೆ ನಿಮ್ಮೆಲ್ಲರಿಗೂ ಹ್ಯಾಪಿ ರಂಜಾನ್. ಆ್ಯಂಡ್ ಇವಾಗ ನಾವು ಹೋಗ್ತಾ ಇದ್ದೀವಿ ನಾಟ್ ನಾನ್ ವೆಜ್ ತಿನ್ನೋದಕ್ಕೆ. ಸೊ ದೇ ಆಲ್ ಆರ್ ವೆಜಿಟೇರಿಯನ್ಸ್, ಅದಕ್ಕೋಸ್ಕರ ವೆಜ್ ತಿನ್ನೋಕೆ ಹೋಗ್ತಾ ಇದ್ವಿ. ಸೊ ಪ್ರಾಬ್ಲಿ ದೋಸೆ ಇರ್ಬೋದು, ಐ ಡೋಂಟ್ ನೋ. ವಾಟ್ ಎವರ್ ವಿ ಗೆಟ್ ವಿಲ್ ಟ್ರೈ ಟು ಈಟ್ ಆ್ಯಂಡ್ ಕಮ್. ದಟ್ ಈಸ್ ಮೈ ಪ್ಲ್ಯಾನ್. ಸೊ ನಮ್ಮ ಆರ್ಡ್ರ್ ಅಲ್ಲಿದೆ ಗೈಸ್. ಸೊ ಲಿಟ್ಟಿ ಚೋಕ, ಇದು ಲಿಟ್ಟಿ, ಅದು ಚೋಕ, ಆ್ಯಂಡ್ ಇದು ತುಪ್ಪ. ಥ್ಯಾಂಕ್ ಯು ಬ್ರೋ. ಸೊ ಈಗ ಇದನ್ನು ತಿನ್ನೋಣ. ಹೌಸ್ ಇಟ್ गुड? आप खाओ ना भाई, कैसे बताओ? पहली बार खा रहे हैं ना आप? कैसे है? ऐसे बोला तो क्या चाहिए? बॉटल चाहिए? अच्छा है. ಬಾಟಲ್ रुम्बा चला हाँ, रोम्बा ಚೆನ್ನಾಗಿದೆಯಾ? बहुत अच्छा है. बहुत अच्छा है. हाँ, अच्छा हिंदी है. रोम्बा நல்லா இருக்கு. रुम्बा नलका है.
बहुत ಚೆನ್ನಾಗಿದೆ. ನೀವು ಗುಜರಾತಿಲಿ ಹೆಂಗೆ ಹೇಳ್ತೀರಾ? ಬಹುತ್ ಸಾರು ಸೋ ಸಾರು ಛೆ. ಓಕೆ ಗೈಸ್, ಬಹುತ್ ಸರಚೆ. ಇದು ಮೆತ್ತಗಿದೆ ಒಟ್ಟಿನಲ್ಲಿ ಇವತ್ತು. ಲಿಟಲ್ ನಾಟ್ ಬ್ಯಾಡ್. ಸೊ ಜನರಲಿ ಈ ಜಾಗದಲ್ಲಿ ಹೆವಿ ಕ್ರೌಡ್ ಇರುತ್ತೆ, ಬಟ್ ಇವತ್ತು ಕ್ರೌಡ್ ಇಲ್ಲ. ರೀಸನ್ ಯಾಕಂದರೆ ಇವ್ರದ್ದು ಇನ್ನೊಂದು ಶಾಪ್ ಓಪನ್ ಮಾಡಿದ್ದಾರೆ, ಅದಕ್ಕೋಸ್ಕರ. ಸೊ ಅದಕ್ಕೆ ಈ ಜಾಗದಲ್ಲಿ ಕ್ರೌಡ್ ಇಲ್ಲ. ಆ ಶಾಪಲ್ಲಿ ಹೆವಿ ಕ್ರೌಡ್ ಇರುತ್ತೆ ಗೈಸ್. ಬಟ್ ಕಾನನ್ ನಾವು ನಿಲ್ಸಿದೀವಿ ನೋಡಿ, ದೋ ಅಲ್ಲಿದೆ ನೋಡಿ ಕಾನ, ಕಾಣಿಸ್ತಿದ್ದಾನಾ? ಸೊ ಅವನು ಅಲ್ಲಿ ಬರ್ಗರ್ ತಿಂತಾ ಇದ್ದಾನೆ. ಸೊ ನಾವಿಲ್ಲಿ ಇವಾಗ ಚಾಪ್ಸ್ ತಿನ್ನೋಣ ಅಂತ ಬರ್ತಾ ಇದ್ದೀವಿ. ಚಾಪ್ಸ್, ಸಮಥಿಂಗ್ ನೈಸ್, ಸೋಯಾ ಚಾಪ್ಸ್. ಸೊ ಅದನ್ನು ತಿನ್ನೋಣ ಇವಾಗ. ಕಾನ ನೋಡಿ ಗೈಸ್, ಫುಲ್ಲು ಏನು ಬ್ಲ್ಯಾಂಕೆಟ್ ಹಾಕೊಂಡ್ಬಂದ್ಬಿಟ್ಟಿದ್ದಾನೆ ಮನೆಯಿಂದ. ಸೊ ಇದು ಬಟ್ಟೆ ಎಲ್ಲ, ಇದು ಬ್ಲ್ಯಾಂಕೆಟ್. ಸೊ ಎಲ್ಲಂದ್ರೆ ಇಲ್ಲಿ ಪಾಚ್ಕೊಂಡ್ಬಿಡ್ಬೋದಲ್ಲ, ಸೊ ಅದಕ್ಕೆ ಬ್ಲ್ಯಾಂಕೆಟಲ್ಲಿ ಬಂದ್ಬಿಟ್ಟಿದ್ದಾನೆ ಕಾನ. ಸೊ ಗೈಸ್, ಇವಾಗ ಬಾಟಲ್ ಫ್ಲಿಪ್ ಚಾಲೆಂಜು ನಂದು ಅಂತೆ. ಜಸ್ಟ್ ಮಿಸ್ ಅದ್ರಲ್ಲಿ ಬಿದ್ದಿರೋದು ಇವಾಗ. ನಂದು ಮಧ್ಯೆ ಕಾನ ಮಧ್ಯೆ, ಓಕೆನಾ? ಬಾಟಲ್ ಫ್ಲಿಪ್ ಚಾಲೆಂಜ್ ತ್ರೀ ರೌಂಡ್ಸ್, ಓಕೆ? 3 ರೌಂಡು. ಫಸ್ಟ್ ನಂದು 1. ಅಯ್ಯೋ ಜಸ್ಟು ಗಾನ್. 1 ಕಾಣಿಸ್ಲಿಲ್ಲಪ್ಪ, ಬಿತ್ತಾ? ಅದು ಇಲ್ಲ, ಅದು ಇಲ್ಲ, ಬಿದ್ದಿಲ್ಲ, ಔಟು. ಗೈಸ್ ನಾನೇ ವಿನ್ನು, ನಾನೇ ವಿನ್ನು. ವಾಟ್ ಆರ್ ಯು ಡೂಯಿಂಗ್ ಮ್ಯಾನ್? ಅದು ಹಂಗಲ್ಲ ಮಾಡೋದು, ನಾನು ಮಾಡ್ತೀನಿ. ವೇಟ್ ಮಾಡಿ. ರೆಡಿನಾ? ಗೈಸ್, ನೇಹ ಅವರು ಇವತ್ತಿಂದ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ, ಪಾನಿಪುರಿ. ನೋಡಿ ಅದೆಲ್ಲ ಅವ್ರದ್ದು ಐಟಮು. ಇಲ್ಲಿ ಬಂದು ಕಾರ್ಟ್ ಹಾಕ್ತಾರೆ, ಬಟ್ ಇವತ್ತು ಅವ್ರು ಹಾಕ್ಕೊಂಡಿದ್ದಾರೆ. ಇಲ್ಲಿ ಹಾಕಿದ್ದೀರಾ? ಓಕೆ. ಸೊ ಗೈಸ್ ನೋಡಿ, ಅಲ್ಲಿ ಕಾರ್ಟ್ ಹಾಕ್ಕೊಂಡಿದ್ದಾರೆ, ಇಲ್ಲೆಲ್ಲ ಇದೆ, ರೆಡಿ ಮಾಡ್ಕೊಂಡಿದ್ದಾರೆ. ಮೇಡಮ್ ಪ್ಲೇಟ್ ಎಷ್ಟು ಮೇಡಮ್? 20 ರೂಪಾಯಿ, 30 ರೂಪಾಯಿ. ಓ ಮೈ ಗಾಡ್, 30 ರುಪೀಸ್ ಗೈಸ್, ತುಂಬ ಚೀಪ್ ಇದ್ದಾರೆ. ಸೊ ಯಾರಾದರೂ ತಿನ್ನಬೇಕು ಅಂತ ಹೇಳಿದ್ರೆ ಬನ್ನಿ, HSR ಲೇಔಟ್ ಸೆಕ್ಟರ್ 7ಅಲ್ಲಿ ನೇಹ ಅವರ ಪಾನಿಪುರಿ ಅಂಗಡಿ ಇದೆ. ಸೊ ಬಾದಾಮ್ ಶೇಕ್ ತಿಂತಾ ಇದ್ದೀವಿ, ಸರಿ ಕುಡಿತಾ ಇದ್ದೀವಿ ಗೈಸ್. देखो अच्छा है, ठीक है. ನೋಡಿ ಗೈಸ್, ಹೊಸ ಕ್ಯಾಮ್ರಾಮನ್ನ ಹೈರ್ ಮಾಡ್ಕೊಂಡಿದ್ದೀನಿ. ಸೊ ಅವರು ನಾ ಹೇಳಿದಾಗೆಲ್ಲ ಕ್ಯಾಮ್ರಾ ಹಿಡಿತಾರೆ. ಮತ್ತೆ ಮತ್ತೆ ಹೇಳು. ಸಾರಿ, ಇಲ್ಲ ಹೇಳು. ಎಷ್ಟು ಸ್ಯಾಲರಿ ಹೇಳು ಫಸ್ಟ್. ಸ್ಯಾಲ್ರಿ 10 ರೂಪಾಯಿ ಪರ್ ವೀಕ್. ವೇಟ್ ಮಾಡ್ರಿ, ಎಲ್ಲ ಅವಾಗ್ಲೇ ಹಿಂಗೆ ಮಾಡಿದೆ. ಟೀ ಎಲ್ಲ ಚೆಲ್ಲಿದೆ. ಒಂದು ಸರ್ತಿ ಹೊರಗಡೆ ಹೋಗಿ ಬಂದ್ರೆ ಬಾದಾಮ್ ಶೇಕ್ ಅಲ್ಲ, ಒಂದ್ ಸರ್ತಿ ಸುಮ್ನೆ ಹಿಂಗ್ ಹೋಗಿ ಬಂದ್ರೆ 10,000 ಖರ್ಚು ಮಾಡ್ತೀನಿ ನಾನು. ನೀನ್ ನಂಗೆ 10 ರೂಪಾಯಿ ಕೊಡ್ತೀಯಾ? ಡೆಫಿನೆಟ್ಲಿ. ನೀ ಚೆನ್ನಾಗಿದೆ, ಚೆನ್ನಾಗಿಲ್ಲ? ಓಕೆ, ಇಟ್ಬಿಡು ಒಳಗೆ. ಇಟ್ಬಿಡಿ. ಈ ಥರ ಯಾವ ಕ್ಯಾಮ್ರಾಮನ್ ಸಿಗಲ್ಲ ಗೈಸ್. ಸಾರಿ, ವುಮೆನ್. ಛೀ, ಅಲ್ಲಿ ಬೇರೆಯವರು ಇದ್ದಾರೆ. ಇಟ್ಕೋ ನೋಡಿ, ಹಿಂಗೆ ಆಯ್ತು. ಹಿಂಗೇನೆ ಮಾಡೋದು ನೀನು. ಯಾರು ಮಾಡಿದ್ದೀವಿ ಇವಾಗ? ಚುಪ್. ಸ್ಯಾಲ್ರಿ ಕಟ್ ನೇಹ ಈ ತಿಂಗಳು. ನಕ್ಕದನ್ನ ಇನ್ನೂ ನಕ್ಕು. ಚೆನ್ನಾಗಿದೆ. ಅಷ್ಟು ಡ್ರೈ ಫ್ರೂಟ್ಸ್ ಇದೆ, ಅದಕ್ಕೆ ಚೆನ್ನಾಗಿದೆ. ಬೇಡ, ಬಟ್ ದಿಸ್ ನೈಸ್ ಆಕ್ಚುಲಿ. ಒತ್ತು ಬೇಡ, ಒತ್ತದೇನೆ ತಿನ್ನು. ಆಹಾ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ. ಓ ಮೈ ಗಾಡ್, ಈ ಥರ ಕ್ಯಾಮ್ರಾಮ್ಯಾನ್ ಯಾರಿಗೂ ಸಿಗಬಾರ್ದು ಗೈಸ್. ನೋ, ನೆವರ್ ಎವರ್. ಓಕೆ ಗೈಸ್, ನೇಹ ಅವರು ಮೊಬೈಲ್ನ ಬೀಳಿಸಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ನೇಹ. ತುಂಬ ಹೆಲ್ಪ್ ಮಾಡಿದ್ದೀರಾ. ಯಾ. ಸೊ ಇವತ್ತಿನ ದಿನ ಮೊಬೈಲ್ ಬೀಳಿಸ್ಕೊಂಡು ಎಂಜಾಯ್ ಮಾಡಿ ಮುಗಿಸ್ತಾ ಇದ್ದೀನಿ ಗೈಸ್. ಇದೇ ರೀತಿ ನಾಳೆ ಸಿಗ್ತೀನಿ ಇನ್ನೊಂದು ಬ್ಯೂಟಿಫುಲ್ ಬ್ಲಾಗಲ್ಲಿ. ಏನಾದರೂ ಒಂದು ಹೊಡ್ಕೊಂಡು
ಏನೊಂದು ಬ್ರೇಕ್ ಮಾಡಿಕೊಂಡು ಸಿಗೋಣ ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ. ಅದಕ್ಕೆ ಸೈನಿಂಗ್ ಔಟ್.